ನನ್ನ ಕರ್ನಾಟಕದ ಎಲ್ಲ ಪೋಷಕ ಮಿತ್ರರಿಗೂ ಶಿಕ್ಷಕ ಮಿತ್ರರಿಗೂ ಮಿರಾಕಲ್ ಮೈಂಡ್ ಕಡೆಯಿಂದ ನಮಸ್ಕಾರಗಳು. ಏನು ಮಿರಾಕಲ್ ಮೈಂಡ್ ಒಂದು ಶೈಕ್ಷಣಿಕ ಸಂಸ್ಥೆಯಾಗಿದೆ ಸ್ನೇಹಿತರೆ. ಈ ದಿನ ಪ್ರೌಢಶಾಲಾ ಹಂತಕ್ಕೆ ಬಂದ್ರೂ ಸಮೇತ 60% ಅಷ್ಟು ಮಕ್ಕಳು ಬೇಸಿಕ್ ಬುನಾದಿ ಶಿಕ್ಷಣವಾದ ಓದು ಬರಹ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆಯಾಗಿದ್ದಾರೆ. ಸವಾಲುಗಳನ್ನು ಎದುರಿಸ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮನಗಂಡಂತಹ ಮಿರಾಕಲ್ ಮೈಂಡ್ ಇವತ್ತಿನ ದಿನ ದಿನನಿತ್ಯ ಸಂಜೆ ಒಂದು ಎಜುಕೇಶನ್ ಆಪ್ ಮೂಲಕ ದಿನನಿತ್ಯ ಸಂಜೆ ಮಕ್ಕಳಿಗೆ ಲೈವ್ ಕ್ಲಾಸ್ ಅನ್ನ ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ಅದರಲ್ಲಿ ವಿತ್ ಪಿಕ್ಚೋರಿಯಲ್ ಆಗಿ ಕನ್ನಡದ ಅಕ್ಷರಗಳು, ಪದಗಳು, ವಾಕ್ಯಗಳು, ಒತ್ತಕ್ಷರಗಳು, ಗುಣಿತಾಕ್ಷರಗಳು ಪ್ರತಿಯೊಂದನ್ನು ಸಮೇತ ಮಗು ಓದುವ ಮತ್ತು ಬರೆಯುವ ಕೌಶಲವನ್ನ ಉನ್ನತ ಮಟ್ಟದಲ್ಲಿ ಕಲಿಯೋದಕ್ಕೆ ಸಹಕಾರಿ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ಇಂಗ್ಲಿಷ್ ಭಾಷೆ ಆಲಿಸಿ ಅರ್ಥೈಸಿಕೊಳ್ಳುವುದು ಮತ್ತು ಮಾತನಾಡುವುದು, ಓದುವುದು, ಬರೆಯುವುದು 4 ಕೌಶಲ್ಯಗಳನ್ನ ಕಲಿಸ್ಕೊಡೋದಕ್ಕೆ ಒಂದು ವೇದಿಕೆ ಸಿದ್ಧ ಆಗಿದೆ. ಎಲ್ಲಾ ಪೋಷಕರು ಇದನ್ನ ಸದ್ಬಳಕೆ ಮಾಡಿಕೊಳ್ಳಿ. ಮುಂದುವರೆದು ಗಣಿತದಲ್ಲಿ ಅಂಕೆಗಳು, ಸಂಖ್ಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮತ್ತು ದಶಮಾಂಶಗಳು, ಈ ಬೇಸಿಕ್ ಅಂಶಗಳನ್ನ, ಬುನಾದಿ ಅಂಶಗಳನ್ನ ಮಕ್ಕಳು ಆರಂಭಿಕ ಹಂತದಲ್ಲೇ ಆಯಾ ವಯೋಮಾನದಲ್ಲೇ ಕಲಿತ್ರೆ ಮುಂದಿನ ಒಂದು ಉನ್ನತ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಾರೆ. ಯಾವಾಗ ಈ ಬೇಸಿಕ್ ನಾಲೆಡ್ಜ್ ಅಲ್ಲಿ ಹಿಂದುಳಿತಾರೋ ಮಕ್ಕಳು ಉನ್ನತ ಹಂತಕ್ಕೆ ಹೋದಾಗ ಎಲ್ಲೋ ಒಂದ್ ಕಡೆ ಅವರ ಎಲ್ಲ ಒಂದು ಸಾಧನೆಗೂ ಹಿನ್ನಡೆ, ಅಡ್ಡಿ, ಆತಂಕಗಳು ಎದುರಾಗ್ತಾ ಹೋಗ್ತವೆ. ಅದನ್ನ ಪ್ರತಿ ಪೋಷಕರು, ಶಿಕ್ಷಕರು ಮನಗಾಣಬೇಕಾಗಿದೆ. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತ ಒಂದು ಯೋಚಿಸಿದಂತ ಮಿರಾಕಲ್ ಮೈಂಡ್ ಇವತ್ತು ಬೇಸಿಕ್ ನಾಲೆಡ್ಜ್ ಅನ್ನ ಕಂಪ್ಲೀಟ್ಲಿ ದಿನನಿತ್ಯ ಸಂಜೆ ಮನೆಯಲ್ಲಿ ಟ್ಯೂಷನ್ ಟೈಪ್ ಕೊಡ್ತಾ ಇದೆ. ಜೊತೆಯಲ್ಲಿ ಸ್ನೇಹಿತರೆ 6ರಿಂದ 10ನೇ ತರಗತಿಗೆ ಪ್ರತಿ ಮಕ್ಕಳಿಗೂ ಸಮೇತನು ಅನುಕೂಲಕರವಾಗುವಂತೆ ಎಲ್ಲಾ ಲೆಸನ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಎಲ್ಲಾ ಲೆಸನ್ಗಳನ್ನ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಹೇಗೆ ಬೋಧನೆ ಮಾಡ್ತಾರೋ ಅದೇ ರೀತಿಯಲ್ಲಿ ಬೋಧಿಸಿ ಪರಿಣಿತ ಶಿಕ್ಷಕರಿಂದ ಬೋಧನೆ ಮಾಡಿಸಿ ರೆಕಾರ್ಡಿಂಗ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಒಂದು ಮಗು 1 ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಪದೇ ರಿಪೀಟ್ ಮಾಡ್ಕೊಂಡು ಆ ವಿಡಿಯೋಗಳನ್ನ ನೋಡಿ ಅತ್ಯುನ್ನತ ಕಲಿಕೆಗೆ ಸಿದ್ಧರಾಗಬಹುದಾಗಿದೆ ಮಕ್ಕಳು. ಜೊತೆಯಲ್ಲಿ ನೋಟ್ಸ್ ಕೊಡ್ತಾ ಇದೀವಿ ಪ್ರತಿ ಲೆಸನ್ಗೂ. ಜೊತೆಯಲ್ಲಿ ಸ್ನೇಹಿತರೆ, ನಮ್ಮ ಮಕ್ಕಳು PUC ಅಂತ ಬಂದಾಗೇನೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ನಾವು ಕಾಳಜಿ ವಹಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ ಆರಂಭಿಕ ಹಂತದಲ್ಲೇನೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋದಕ್ಕೆ, ಸಿದ್ಧತೆ ನಡೆಸೋದಕ್ಕೆ. ಇವತ್ತಿನ ದಿನ ಪ್ರೌಢಶಾಲಾ ನಂತರ ಯಾವುದೇ ಕೋರ್ಸ್ ಜಾಯಿನ್ ಆಗ್ಬೇಕಂದ್ರೂ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಜಾಬ್ ಪಡ್ಕೊಳ್ಬೇಕಂದ್ರೂ ಕಾಂಪಿಟೇಟಿವ್ ಎಕ್ಸಾಮ್. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಮಕ್ಕಳಿಗೆ ಆರಂಭಿಕ ಹಂತದಲ್ಲೇನೆ ತರಬೇತಿಗೊಳಿಸಬೇಕು ಅಂತ ಹೇಳಿ ನಾವು 6ನೇ ತರಗತಿಯಿಂದನೇ ಪ್ರತಿ ಲೆಸನ್ಗೂ ಸಮೇತ ಒಂದು 25 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳನ್ನ ಹಾಕಿದ್ದೇವೆ. 25 ಕ್ವಶನ್ಸ್ ಪ್ರತಿ ಲೆಸನ್ಗೂ. ಇದು B.Ed, D.Ed, TCH ಅಥವಾ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಕಾರಿಯಾಗಿದೆ. 6ರಿಂದ 10ನೇ ತರಗತಿಯ ಪ್ರತಿ ಲೆಸನ್ ಸಮೇತ ಇದೆ. ಅಲ್ಲಿ ಮಕ್ಕಳು ಆ ಕ್ವಶನ್ ಪೇಪರ್ ನ ಟಚ್ ಮಾಡ್ತಿದ್ದಂಗೆ 25 ಕ್ವಶನ್ಗಳು ಓಪನ್ ಆಗ್ತವೆ ಸ್ನೇಹಿತರೆ. 1 by 1 ಬಹು ಆಯ್ಕೆ ಇರುತ್ತೆ. ಸರಿಯಾದ ಉತ್ತರನ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತಾರೆ. 25 ಪ್ರಶ್ನೆಗಳು ಪೂರ್ಣಗೊಂಡ ನಂತರ ಸಬ್ಮಿಟ್ ಅನ್ನ ಕೊಟ್ರೆ ಅಲ್ಲಿ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಮಕ್ಕಳಿಗೆ ಉತ್ತರ ಸಿಗುತ್ತೆ. ಸರಿಯಾದ ಉತ್ತರ ಏನು, ರಾಂಗ್ ಆನ್ಸರ್ಸ್ ಎಷ್ಟು, ಸ್ಕಿಪ್ಡ್ ಆನ್ಸರ್ ಎಷ್ಟು. ಮುಂದುವರೆದು ಅನಾಲಿಸಿಸ್ ಅಂತ ಪ್ರೆಸ್ ಮಾಡಿದ್ರೆ ಪ್ರತಿ ಕ್ವಶನ್ ಮತ್ತೆ ರಿಓಪನ್ ಆಗುತ್ತೆ. ಸರಿಯಾದ ಉತ್ತರ ಯಾವುದು, ಮಗು ನೀನು ಉತ್ತರಿಸಿದ ಉತ್ತರ ಯಾವುದು ಅಂತೇಳಿ ಅಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಮಗುಗೆ. ನೋಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸೂಕ್ತವಾದ ವೇದಿಕೆ ನಮ್ಮ ಮಿರಾಕಲ್ ಮೈಂಡ್ ನ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ವೇದಿಕೆ ಸ್ನೇಹಿತರೆ. ಮುಂದುವರೆದು ನಾವು SSLC ಎಕ್ಸಾಮ್ ಪ್ರಿಪರೇಷನ್ಗೆ ಬಹಳ ಅನುಕೂಲಕರ ಮಾಡ್ಕೊಟ್ಟಿದೀವಿ. ಅದೊಂದು ವೇದಿಕೆ ತೆಗೆದಿದ್ದೇವೆ. ಅಬಾಕಸ್ ಕೊಟ್ಟಿದೀವಿ. ನಮ್ಮ ಮಕ್ಕಳ ಮೈಂಡು ತುಂಬಾನೇ ವೇಗವಾಗಿ, ತಾರ್ಕಿಕವಾಗಿ ಬೆಳವಣಿಗೆ, ಅಭಿವೃದ್ಧಿ ಆಗ್ಲಿ ಅಂತೇಳಿ ಅಬಾಕಸ್ ಕಲಿಕೆ ಕೊಟ್ಟಿದೀವಿ. ಜೊತೆಗೆ ಕಂಪ್ಯೂಟರ್ ಎಜುಕೇಶನ್ ಕೊಟ್ಟಿದ್ದೀವಿ. ಎಲ್ಲದಕ್ಕೂ ಸಮೇತ ಕಂಪ್ಯೂಟರ್ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್. ಇವತ್ತು ಆರಂಭಿಕ ಹಂತದಲ್ಲಿ ಕಂಪ್ಲೀಟ್ಲಿ ಬೇಸಿಕ್ ನಾಲೆಡ್ಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕಂಪ್ಯೂಟರ್ ಎಜುಕೇಶನ್ ಅನ್ನು ಕೊಟ್ಟಿದ್ದೇವೆ. ಹಾಗೆ ಸ್ಪೋಕನ್ ಇಂಗ್ಲಿಷ್ ಅಂಡ್ ಗ್ರಾಮರ್ ಕೊಟ್ಟಿದ್ದೀವಿ. ಎಷ್ಟೋ ಪ್ರತಿಭಾನ್ವಿತರು ಇವತ್ತು ಇಂಗ್ಲಿಷ್ ಭಾಷೆಯ ಕೊರತೆಯಿಂದ ಹೈಯರ್ ಲೆವೆಲ್ಗೆ ಹೋದ್ರೂ ಸಮೇತನು ಅವಕಾಶಗಳನ್ನ ವಂಚಿತ ಮಾಡ್ಕೊಳ್ತಿದ್ದಾರೆ. ಆದ್ರೆ ಅದೆಲ್ಲದಕ್ಕೂ ಸಮೇತ ತಳೆಯಾದಿಯಾಗಿ ಸೂಕ್ತವಾಗಿ ಅರ್ಥ ಆಗ್ಲಿ, ಮಕ್ಕಳಿಗೆ ಕಲೀಲಿ ಅಂತಂದೇಳಿ ಸ್ಪೋಕನ್ ಇಂಗ್ಲಿಷ್ ಅಂಡ್ ಗ್ರಾಮರ್ ಕೊಟ್ಟಿದೀವಿ. ಮುಂದುವರೆದು ಸ್ನೇಹಿತರೆ, ಈಗ ಹೇಳ್ತಿರೋಂಥ ವಿಚಾರ, ಈಗ ಪರಿಚಯ ಮಾಡ್ಕೊಡಕ್ ಹೊರಟಿರೋಂಥ ವಿಚಾರ ಬಹಳ ಮುಖ್ಯವಾದದ್ದು, ಶ್ರೇಷ್ಠವಾದದ್ದು. ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಅತ್ಯಗತ್ಯವಾಗಿ ಈ ಶಿಕ್ಷಣ ಕೊಡಲೇಬೇಕಾದದ್ದು ಲೈಫ್ ಸ್ಕಿಲ್ಸ್.
ಜೀವನ ಕೌಶಲ ಅನ್ನೋ ಒಂದು ವೇದಿಕೆ ಕೊಟ್ಟಿದೆ ಮಿರಾಕಲ್ ಮೈಂಡ್. ಏನು ಜೀವನ ಕೌಶಲ, ತುಂಬಾ ಅದ್ಭುತ. ಹೊರಗಡೆ ಎಲ್ಲಿ ಸಿಗಲ್ಲ ಈ ಎಜುಕೇಶನ್. ಜೊತೆಯಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ವೇದಿಕೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಮಿರಾಕಲ್ ಮೈಂಡ್ ವೇದಿಕೆಯನ್ನ. ಏನಿದೆ ಜೀವನ ಕೌಶಲದಲ್ಲಿ ಅಂದ್ರೆ, ಒಂದನೇದಾಗಿ ನಾವು ಹವ್ಯಾಸಗಳ ಶಿಕ್ಷಣ ಕೊಡ್ತಾ ಇದೀವಿ ಸ್ನೇಹಿತರೆ. ನಮ್ಮ ಹವ್ಯಾಸಗಳೇ ನಮ್ಮ ಬದುಕು, ನಮ್ಮ ಸಂಸ್ಕೃತಿ. ಸ್ನೇಹಿತರೆ, ಇವತ್ತಿನ ದಿನ ನೋಡ್ಬೋದು, ಒಂದು ಸೋಷಿಯಲ್ ಮೀಡಿಯಾಗ ಹೋಗ್ಲಿ ಅಥವಾ ಒಂದು ಇನ್ನಿತರ ಒಂದು ಸಿನಿಮಾ ಅಥವಾ ಬೇರೆ ಇನ್ನಿತರ ಯಾವುದೇ ಕಡೆ ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ, ಗುಟ್ಕಾ ಹಾಕೋಬಾ ಅಂತ ಜಾಹೀರಾತುಗಳು, ರಮ್ಮಿ ಆಡ್ಬಾ, ಜೂಜಾಡ್ಬಾ ಅಂತ ಜಾಹೀರಾತುಗಳು. ಹಲವಾರು ಸಿನಿಮಾಗಳಲ್ಲಿ ಬಲ್ಗೈಯಲ್ಲಿ ಬಾಟ್ಲಿ, ಎಡಗೈಯಲ್ಲಿ ದಮ್ಮು, ಸಿಗರೇಟ್ ನಮ್ಮ ಮಕ್ಕಳನ್ನ ಪ್ರಚೋದಿಸ್ತಿದಾವೆ ಸ್ನೇಹಿತರೆ ದುರಭ್ಯಾಸ, ದುಶ್ಚಟಗಳಿಗೆ. ನಮ್ಮ ಮಕ್ಕಳ ಬದುಕನ್ನ ಕಟ್ಟಿಕೊಡ್ಬೇಕಾಗಿರೋ ಜವಾಬ್ದಾರಿ ನಮ್ದು. ಅದಕ್ಕೋಸ್ಕರ ಅದನ್ನ ಮನಗಂಡಂತ ಮಿರಾಕಲ್ ಮೈಂಡ್ ಇವತ್ತು ಎಂತ ಹವ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬೇಕು, ನಮ್ಮ ಹವ್ಯಾಸಗಳೇ ನಮ್ಮ ಮುಂದಿನ ಬದುಕಿಗೆ ಸಹಕಾರಿ, ಬೆಳಕಿಗೆ ಸಹಕಾರಿ. ನಾವು ದುಶ್ಚಟಗಳನ್ನ ಏನಾದ್ರೂ ರೂಢಿಸ್ಕೊಂಡ್ರೆ ಕಗ್ಗತ್ತಲಾಗೋಗಿರುತ್ತೆ ನಮ್ಮ ಬದುಕು, ಸಂಕಷ್ಟಗಳ ಸರಮಾಲೆ ಆಗುತ್ತೆ, ಆರೋಗ್ಯ ಕಳ್ಕೊಳ್ತೀವಿ, ಹಣ ಕಳ್ಕೊಳ್ತೀವಿ, ಸಮಾಜದಲ್ಲಿ ಗೌರವ ಕಳ್ಕೊಳ್ತೀವಿ, ಸಂಸಾರದಲ್ಲಿ ನೆಮ್ಮದಿ ಕಳ್ಕೊಳ್ತೀವಿ. ಎಲ್ಲವನ್ನು ಕಳೆಯುವಂತ ದುಶ್ಚಟಗಳನ್ನ ಆರಂಭಿಕ ಹಂತದಲ್ಲೇ ಮಕ್ಕಳು ದೂರ ಇಡಬೇಕು ಅಂತ ಒಂದು ಹವ್ಯಾಸಗಳ ಶಿಕ್ಷಣವನ್ನ ನಿರಂತರವಾಗಿ ನೀಡ್ತಾ ಹೋಗುತ್ತೆ, ವಿವಿಧ ಸರಮಾಲೆಗಳಲ್ಲಿ ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದುವರೆದು ಸ್ನೇಹಿತರೆ, ಜೀವನದ ಗುರಿ ನಿಗದಿ ಶಿಕ್ಷಣ ಕೊಡ್ತಾ ಇದೀವಿ. ಎರಡನೇದು, ಮಗು ಒಂದು 6ನೇ ತರಗತಿ ಅಥವಾ ಒಂದು ಪ್ರೌಢಶಾಲಾ ಹಂತಕ್ಕೆ ಬಂದ ತಕ್ಷಣ ಲೈಫ್ ಅಲ್ಲಿ ನಾನು ಏನ್ ಆಗ್ಬೇಕು, ನಾನು ಏನ್ ಪಡ್ಕೊಳ್ಬೇಕು ಅಂತ ಲೈಫ್ ಡೆಸ್ಟಿನೇಷನ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಜೀವನದಲ್ಲಿ ಗುರಿ ನಿಗದಿ ಮಾಡ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಎಷ್ಟೋ ಯುವಕರ ಬಾಳ್ನಲ್ಲಿ ಗುರಿನೇ ಇಲ್ಲ. ವಾಟ್ ಈಸ್ ದ ಲೈಫ್ ಡೆಸ್ಟಿನೇಷನ್? ಯುವರ್ ಲೈಫ್ ಡೆಸ್ಟಿನೇಷನ್ ಅಂತ ಕೇಳಿದ್ರೆ ಉತ್ತರ ಇಲ್ಲ ಸ್ನೇಹಿತರೆ. ಹೇಗೆ ಗುರಿಯನ್ನ ನಿಗದಿ ಮಾಡ್ಕೊಳ್ಬೇಕು, ಅಲ್ಲಿ 94 ಇಲಾಖೆಗಳ ಪರಿಚಯ ಮಾಡ್ಕೊಡ್ತೀವಿ, ಬಿಸ್ನೆಸ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ, ಮಾರ್ಕೆಟಿಂಗ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ. ಆ ಮಗುಗೆ ಯಾವ್ದು ಆಸಕ್ತಿ ಇದೆಯೋ ಆಯ್ಕೆ ಮಾಡ್ಕೊಂಡು ಅದನ್ನ ಬೆನ್ನತ್ತಿ ಹೇಗ್ ಸಾಗ್ಬೇಕು ಅನ್ನೋ ಒಂದು ಮಾರ್ಗದರ್ಶನ ಗುರಿ ನಿಗದಿ ಶಿಕ್ಷಣದಲ್ಲಿ ಕೊಡ್ತಾ ಇದೀವಿ. ಇದು ಬಹಳ ಶ್ರೇಷ್ಠ ನಿಮ್ಮ ಮಕ್ಕಳಿಗೆ. ಇನ್ನೂ ಮುಂದುವರೆದ ಸ್ನೇಹಿತರೆ, ಆಲೋಚನೆಗಳ ಶಿಕ್ಷಣ ಕೊಡ್ತಾ ಇದೀವಿ. ಏನು ಆಲೋಚನೆಗಳ ಶಿಕ್ಷಣ? ಒಂದು ವ್ಯಕ್ತಿಗೆ ಒಂದು ದಿನದಲ್ಲಿ 20 ರಿಂದ 40 ಸಾವಿರ ಆಲೋಚನೆಗಳು ಮನಪಟಲದಲ್ಲಿ ಹುಟ್ಟುತ್ತವೆ. ಯಾವ ಆಲೋಚನೆಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ, ಪ್ರಾಮುಖ್ಯತೆ ಕೊಡ್ತೀವೋ, ಅವು ಕ್ರಿಯೆಯಾಗಿ ಮಾರ್ಪಾಡಾಗ್ತವೆ. ಯಾವ ಕ್ರಿಯೆ ಮತ್ತೆ ಮತ್ತೆ ರಿಪೀಟ್ ಆಗುತ್ತೋ ಅದು ಅಭ್ಯಾಸ ಆಗಿ ಮಾರ್ಪಾಡಾಗುತ್ತೆ. ಯಾವ ಅಭ್ಯಾಸ ದೃಢಗೊಳ್ಳುತ್ತೋ ಅದು ಗುಣ ಆಗುತ್ತೆ. ಯಾವ ಗುಣ ಸದೃಢ ಆಗುತ್ತೋ ಅದು ವ್ಯಕ್ತಿತ್ವ ಆಗುತ್ತೆ. ಇವತ್ತು ನಮ್ಮ ಆಲೋಚನೆಗಳೇ ನಮ್ಮ ವ್ಯಕ್ತಿತ್ವ ಸ್ನೇಹಿತರೆ. ನಮ್ಮ ವ್ಯಕ್ತಿತ್ವದ ಮೂಲ ಆಲೋಚನೆಗಳು. ಆಲೋಚನೆಯ ಮೂಲ ಯಾವುದು? ಆಲೋಚನೆಗಳು ಎಲ್ಲಿಂದ ಹುಟ್ಟುತ್ತವೆ, ಹೇಗೆ ಹುಟ್ಟುತ್ತವೆ, ಅವುಗಳನ್ನ ನಿಯಂತ್ರಿಸೋದು ಹೇಗೆ, ಸದಾಲೋಚನೆಗಳನ್ನೇ ತಂದುಕೊಳ್ಳೋದು ಹೇಗೆ, ಅದೆಲ್ಲ ಶಿಕ್ಷಣವನ್ನ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಆಲೋಚನೆಗಳ ಶಿಕ್ಷಣ ವೇದಿಕೆಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದ್ಭುತವಾದ ಶಿಕ್ಷಣ, ಹೊರಗಡೆ ಎಲ್ಲಿನೂ ಸಹ ಸಿಗಲಾರದಂತ ಶಿಕ್ಷಣ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಎಸ್, 4ನೇದಾಗಿ ಇವತ್ತಿನ ದಿನ ಕಮ್ಯುನಿಕೇಶನ್ ಅಂಡ್ ಕೋಆರ್ಡಿನೇಷನ್, ಸಂವಹನ ಮತ್ತು ಸಹಭಾಗಿತ್ವ. ಇವತ್ತು ನಮ್ಮ ಮಕ್ಕಳು ಇತರರೊಂದಿಗೆ ಸಮಾಜದಲ್ಲಿ ಹೇಗೆ ಬೆರಿಬೇಕು, ಹೇಗೆ ಸಹ ಸಂಬಂಧಗಳನ್ನು ಹೊಂದಬೇಕು, ತನ್ನ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸಬೇಕು, ಆ ಮಾತುಗಾರಿಕೆ ಹೇಗಿರ್ಬೇಕು, ಅದೆಲ್ಲವನ್ನು ಕಲಿಕೆ ಮಾಡೋದಕ್ಕೆ ಸಂವಹನ ಮತ್ತು ಸಹಭಾಗಿತ್ವ ಕಲಿಕೆ ಕೊಡ್ತಾ ಇದೀವಿ. 5ನೇದಾಗಿ ರಿಲೇಶನ್ಶಿಪ್, ಸಂಬಂಧಗಳ ಶಿಕ್ಷಣವನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇಷ್ಟು ಎಜುಕೇಶನ್ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ. ಅಪರೂಪದ ಶಿಕ್ಷಣ, ಅತ್ಯಮೂಲ್ಯ ಶಿಕ್ಷಣ, ಅತ್ಯವಶ್ಯಕ ಶಿಕ್ಷಣ ಇವತ್ತು ನಿಮ್ಮ ಮಕ್ಕಳಿಗೆ ಬೇಕಾಗಿದೆ ಸ್ನೇಹಿತರೆ. ಇವತ್ತು ಬಳಸ್ಕೊಳ್ಳಿ, ಸದ್ಬಳಕೆ ಮಾಡ್ಕೊಳ್ಳಿ. ಪ್ರತಿ ತಾಲೂಕಲ್ಲೂ ಸಮೇತ ನಮ್ಮ ಪ್ರತಿನಿಧಿಗಳು ಬೇಕಾಗಿದ್ದಾರೆ. ನಮ್ಗೆ ಪ್ರತಿ ತಾಲೂಕಲ್ಲೂ ಪ್ರತಿನಿಧಿಗಳು ಬೇಕಾಗಿದ್ದಾರೆ ಇದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ, ಇದನ್ನ ಪ್ರತಿ ಮನೆಗೂ ಪ್ರತಿ ವಿದ್ಯಾರ್ಥಿಗೂ ತಲುಪಿಸೋದಕ್ಕೆ. ನಿಮಗೆ ಏನಾದ್ರೂ ಅಗತ್ಯವಿದ್ದಲ್ಲಿ ನಮ್ಗೆ ಕರೆ ಮಾಡಿ. ನಮ್ಮ ಪ್ರತಿ ತಾಲೂಕಲ್ಲೂ ಸಮೇತ ತಾಲೂಕ್ ನಿರ್ವಹಣಾಧಿಕಾರಿಗಳು ಇರ್ತಾರೆ, ಅವರನ್ನ ಭೇಟಿ ಮಾಡಿ. ನಿಮ್ಗೆ ಎಲ್ಲ ಕಡೆಯಿಂದನೂ ಲಭ್ಯ ಅಂತ ಹೇಳ್ತಾ, ಇಂಥ ಒಂದು ಅತ್ಯಮೂಲ್ಯವಾದ ಶಿಕ್ಷಣ ವೇದಿಕೆಯನ್ನ ತಾವೆಲ್ಲರೂ ತಮ್ಮ ಮಕ್ಕಳಿಗಾಗಿ ಬಳಸ್ಕೊಳ್ಳಿ. ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಕಿಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ ಹೇಳಿದ್ವಲ್ವಾ? ಇದು ಶಿಕ್ಷಣ ಆಸ್ತಿಯನ್ನ ಮಾಡೋದಕ್ಕೆ ಇವತ್ತು ಉಟ್ಕೊಂಡಿರೋದು. ನಿಮ್ಮ ಕೈಗೆ ಒಂದು ಬ್ರಹ್ಮಾಸ್ತ್ರ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ, ಶಿಕ್ಷಣ, ಸುಶಿಕ್ಷಣ ಕೊಡೋದಕ್ಕೆ.
ಸದ್ಬಳಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆಲ್ ದಿ ಬೆಸ್ಟ್. ಇನ್ನು ಮುಂದಿನದಲ್ಲಿ ಅತ್ಯದ್ಭುತವಾದ ವೇದಿಕೆ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲವೂ ನಿಮ್ಮ ಮಕ್ಕಳಿಗೆ ಕೈಗೆಟುಕುತ್ತೆ. ಇವತ್ತೇ ಆರಂಭಿಕ ಹಂತದಲ್ಲೇನೆ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ವೇದಿಕೆಯನ್ನ. ನಂತರ ಬರುವ ಎಲ್ಲ ಅಂಶಗಳು ನಿಮ್ಮ ಮಕ್ಕಳ ಬಾಳಿಗೆ ಬೆಳಕಾಗಿ ನಿಂತ್ಕೊಳ್ಳುತ್ತೆ. ಆಲ್ ದಿ ವೆರಿ ಬೆಸ್ಟ್ ಎವ್ರಿ ಒನ್. ಎಲ್ರಿಗೂ ಶುಭವಾಗ್ಲಿ. ನಮ್ಮ ಕರ್ನಾಟಕನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಣ ಶಿಕ್ಷಣದ ಕ್ರಾಂತಿಯಲ್ಲಿ ಸ್ನೇಹಿತರೆ. ಆಲ್ ದಿ ವೆರಿ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು ಆಲ್.